ಧಾರವಾಡದ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಈಗ ಜೈಲಿನಲ್ಲಿ ಇದ್ದಾರೆ. ಅವರ ಎಂಎಲ್ಎ ಸ್ಥಾನ ಅಮಾನತುಗೊಂಡಿದೆ. ಜೀವಾವಧಿ ಶಿಕ್ಷೆ ಘೋಷಣೆಯ ಹಿನ್ನೆಲೆ ಅವರ ಶಾಸಕತ್ವ ರದ್ದಾಗಿದೆ. ಶಾಸಕ ಸ್ಥಾನ ರದ್ದುಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಈ ಆದೇಶವನ್ನ ಘೋಷಣೆ ಮಾಡಿರುವಂತದ್ದು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಎಂಎಲ್ಎ ಸ್ಥಾನ ಈಗ ಅಮಾನತುಗೊಂಡಿದೆ. ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಅವರ ಶಾಸಕತ್ವ ಈಗ ರದ್ದಾಗಿದೆ. ಶಾಸಕ ಸ್ಥಾನವನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿತ್ತು. ಈ ಒಂದು ಆದೇಶವನ್ನ ವಿಧಾನಸಭೆಯ ಕಾರ್ಯದರ್ಶಿಗಳಾಗಿರುವಂತಹ ವಿಶಾಲಾಕ್ಷಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಜೈಲಿನಲ್ಲಿರುವ ವಿನಯ್ ಕುಲಕರ್ಣಿ ಅವರ ಈ ಒಂದು ಶಾಸಕತ್ವ ರದ್ದಾಗಿದೆ. 10 ವರ್ಷಗಳ ಹಿಂದೆ ನಡೆದಿದ್ದಂತ ಕೊಲೆ ಪ್ರಕರಣಕ್ಕೆ ಮೊನ್ನೆಯಷ್ಟೇ ತೀರ್ಪು ಬಂತು. ಆ ಒಂದು ತೀರ್ಪಿನ ಆಧಾರದ ಮೇಲೆ ವಿನಯ್ ಕುಲಕರ್ಣಿ ಅವರು ಜೈಲು ವಾಸದಲ್ಲಿ ಇರುವಂತದ್ದು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಈಗ ಅವರ ಶಾಸಕತ್ವ ಕೂಡ ರದ್ದಾಗಿರುವಂತದ್ದು. ಈ ಒಂದು ಆದೇಶವನ್ನ ಸರ್ಕಾರ ಈಗ ಘೋಷಣೆಯನ್ನ ಮಾಡಿರುವಂತದ್ದು. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸ್ವಲ್ಪ ದಿನಗಳ ಹಿಂದೆ ಭಾರಿ ಚರ್ಚೆ ಆಗ್ತಾ ಇತ್ತು. 10 ವರ್ಷಗಳ ಹಿಂದೆ ಜಿಮ್ನಲ್ಲಿ ನಡೆದಿದ್ದಂತ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ. ಹಾಗಾಗಿ ಅವರ ಎಂಎಲ್ಎ ಸ್ಥಾನವನ್ನ ಅಮಾನತುಗೊಳಿಸಲಾಗಿದೆ. ಶಾಸಕತ್ವವನ್ನ ರದ್ದುಗೊಳಿಸಲಾಗಿದೆ. ಈ ಒಂದು ಆದೇಶವನ್ನ ಸರ್ಕಾರ ಇಂದು ಘೋಷಣೆ ಮಾಡಿರುವಂತದ್ದು. ಸರ್ಕಾರದ ಈ ಒಂದು ಆದೇಶವನ್ನ ವಿಧಾನಸಭೆಯ ಕಾರ್ಯದರ್ಶಿಗಳಾಗಿರುವಂತಹ ವಿಶಾಲಾಕ್ಷಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇವರ ಈ ಒಂದು ಎಂಎಲ್ಎ ಸ್ಥಾನ ಅಮಾನತು ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಕೊನೆಗೂ ಇದಕ್ಕೆ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಕೊನೆಗೂ ಅವರ ಎಂಎಲ್ಎ ಸ್ಥಾನ ಅಮಾನತುಗೊಂಡಿದೆ.